ಬ್ರೇಕಿಂಗ್ ನ್ಯೂಸ್, ಟಾಕ್ಸಿಕ್ ಸಿನಿಮಾ ಪೋಸ್ಟ್ ಪೋನ್ ಆಗಿದೆ ಬಾಸು. ಎಷ್ಟು ಶಾಕ್ ಆಯ್ತು ಅಂದ್ರೆ ಇದೇನಪ್ಪ ದಿಢೀರ್ ಅಂತ ಹೀಗೆ ಪೋಸ್ಟ್ ಆಗ್ತಿದ್ದಾರೆ ಅಂತ ಅನ್ಸ್ಬಿಡ್ತು. ನಾನಂತೂ ಟ್ರೈಲರ್ ಲಾಂಚ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾರೆ ಅಂತ ಏನೇನೋ ಅಂದಾಜ್ ಹಾಕೊಂಡು ಕೂತಿದ್ದೆ. ಆದ್ರೆ ನ್ಯೂಸ್ ನೋಡಿದ್ರೆ ಬೇರೆನೆ ಬಂತು ಗುರು. ಏನಕ್ಕಪ್ಪ ಸಿನಿಮಾ ಪೋಸ್ಟ್ ಪೋನ್ ಆಗ್ತಿದೆ ಅಂತಂದ್ರೆ ಮಿಡಲ್ ಈಸ್ಟ್ ನಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರೋ ವಾರ್ ಕ್ರೈಸಿಸ್ ಇಂದ ಅಲ್ಲಿ ಈಗ ಯಾವುದೇ ಸಿನಿಮಾಗಳು ರಿಲೀಸ್ ಆಗಲ್ಲ. ಯಾಕಂದ್ರೆ ಪಬ್ಲಿಕ್ ಗ್ಯಾದರಿಂಗ್ ನ ಅಲ್ಲಿ ಅಲೋ ಮಾಡ್ತಾ ಇಲ್ಲ. ಅದನ್ನ ಬಿಟ್ಟು ಬೇರೆ ಯಾವ್ದೋ ಸಿನಿಮಾಗೆ ಹೆದರ್ಕೊಂಡು ಪೋಸ್ಟ್ ಪೋನ್ ಆಗ್ತಿದೆ ಅಂತ ಮಾತ್ರ ಹೇಳ್ಬೇಡಿ. ಇನ್ನು ಹೇಳ್ಬೇಕಂದ್ರೆ ಯಶ್ ಬಾಸ್ಗೆ ಮಿಡಲ್ ಈಸ್ಟ್ ದೇಶಗಳಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಅಲ್ಲಿ ರಿಲೀಸ್ ಆಗಿಲ್ಲ ಅಂದ್ರೆ ಓವರ್ಸೀಸ್ ಕಲೆಕ್ಷನ್ ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ರಾಘವ್ ಟಾಕ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಟಾಕ್ಸಿಕ್ ಸಿನಿಮಾದ ಹೊಸ ರಿಲೀಸ್ ಡೇಟ್ ಬಂದು ಜೂನ್ 4, 2026 ಅಂತ ಆ ಪೋಸ್ಟ್ ನಲ್ಲಿ ಹಾಕಿದ್ದಾರೆ. ಆ ಟೈಮ್ ಅಲ್ಲಿ ಯಾವುದೇ ಫೆಸ್ಟಿವಲ್ ಹಾಲಿಡೇ ಇಲ್ಲ, ನಾರ್ಮಲ್ ವೀಕ್ ಡೇಸ್ ನಲ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದುರಂಧರ್ ಮತ್ತೆ ಟಾಕ್ಸಿಕ್ ಕಾಂಪಿಟೇಷನ್ ಮೇಲೆ ಮಾರ್ಚ್ 19ಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ರು. ಅದನ್ನ ನೋಡಿ ಸಲ್ಮಾನ್ ಖಾನ್ ಅವರ ಬ್ಯಾಟಲ್ ಆಫ್ ಗಲ್ವಾನ್ ಪೋಸ್ಟ್ಪೋನ್ ಆಯ್ತು. ಹಾಗೆ ಅಡವಿ ಶೇಷ್ ಮತ್ತೆ ಮೃಣಾಲ್ ಠಾಕೂರ್ ಅವರ ಡಕಾಯಿತ್ ಸಿನಿಮಾ ಕೂಡ ಮಾರ್ಚ್ 19ಕ್ಕೆ ಬರಬೇಕಿತ್ತು, ಅದು ಕೂಡ ಪೋಸ್ಟ್ಪೋನ್ ಆಯ್ತು. ರಾಮ್ ಚರಣ್ ಅವರ ಪೆದ್ದಿ ಬುಚ್ಚಿಬಾಬು ಸನ ನಿರ್ದೇಶನದಲ್ಲಿ ಮೊದಲು ಪ್ಲಾನ್ ಮಾಡಿದ್ದ ಮಾರ್ಚ್ 27ಕ್ಕೆ ಬರಬೇಕಿತ್ತು. ಈಗ ಏಪ್ರಿಲ್ 30ಕ್ಕೆ ಹೊಸ ಡೇಟ್ ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ನ್ಯಾಚುರಲ್ ಸ್ಟಾರ್ ನಾನಿ ನಟನೆಯ ಶ್ರೀಕಾಂತ್ ವಡೆಲಾ ನಿರ್ದೇಶನದ ದ ಪ್ಯಾರಡೈಸ್ ಮೂವಿ 26ಕ್ಕೆ ಬರಬೇಕಿತ್ತು, ಅದು ಕೂಡ ಆಗಸ್ಟ್ 21ಕ್ಕೆ ಪೋಸ್ಟ್ಪೋನ್ ಆಯ್ತು. ಪವನ್ ಕಲ್ಯಾಣ್ ಅವರ ಉಸ್ತಾದ್ ಭಗತ್ ಸಿಂಗ್ ಮಾತ್ರ ಮಾರ್ಚ್ 26ಕ್ಕೆ ಫಿಕ್ಸ್ ಆಗಿದೆ. ಎಲ್ಲಾ ಸಿನಿಮಾಗಳು ಹಬ್ಬದ ವೀಕೆಂಡ್ ಗಳಿಗೆ ತಕ್ಕಂತೆ ಬೇರೆ ಬೇರೆ ಡೇಟ್ ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇವತ್ ಬೆಳಗ್ಗೆ ಬಂದಂತಹ ಪೋಸ್ಟ್ ಅಂದ್ರೆ ಟಾಕ್ಸಿಕ್ ಸಿನಿಮಾ ಪೋಸ್ಟ್ ಪೋನ್ ಆಗಿದೆ ಅಂತ ಹೇಳಿ ಒಂದು ಪೋಸ್ಟ್ ನ ಸಿನಿಮಾ ತಂಡದವರು ರಿಲೀಸ್ ಮಾಡಿದ್ದಾರೆ. ಆ ಪೋಸ್ಟ್ ನಲ್ಲಿ ಏನಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಅದು ಇಂಗ್ಲಿಷ್ ನಲ್ಲಿ ಇದೆ, ನಾನು ಕನ್ನಡಕ್ಕೆ ಅನುವಾದ ಮಾಡಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಎಂಬುದು ಜಾಗತಿಕ ಪ್ರೇಕ್ಷಕರಿಗಾಗಿ ಸಿನಿಮಾ ಮಾಡುವ ದೃಷ್ಟಿಕೋನದಿಂದ ನಾವು ರೂಪಿಸಿದ ಚಲನಚಿತ್ರವಾಗಿದೆ. ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಚಿತ್ರಿಸಲಾದ ಈ ಚಿತ್ರ ಸ್ಥಳೀಯವಾಗಿ ಮತ್ತು ಪ್ರಪಂಚದಾದ್ಯಂತ ವೀಕ್ಷಕರನ್ನು ತಲುಪುವ ದೃಢ ನಂಬಿಕೆಯೊಂದಿಗೆ ನಿರ್ಮಾಣವಾಗಿದೆ. ವರ್ಷಗಳ ಕಾಲದ ನಮ್ಮ ಶ್ರಮದ ಫಲವಾಗಿ ಮಾರ್ಚ್ 19ರಂದು ನಮ್ಮ ಚಿತ್ರವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ನಾವು ಉತ್ಸುಕರಾಗಿದ್ದೆವು. ಆದರೆ ಪ್ರಸ್ತುತ ಅನಿಶ್ಚಿತತೆ, ವಿಶೇಷವಾಗಿ ಮಧ್ಯಪ್ರಾಚ್ಯದಲ್ಲಿರುವ ವಾರ್ ಕ್ರೈಸಿಸ್ ಪರಿಸ್ಥಿತಿಯು ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯ ಪ್ರೇಕ್ಷಕರನ್ನು ತಲುಪುವ ನಮ್ಮ ಗುರಿಯ ಮೇಲೆ ಪರಿಣಾಮ ಬೀರಿದೆ. ಆದ್ದರಿಂದ ನಮ್ಮ ಪಾಲುದಾರರ ಮತ್ತು ಪ್ರೇಕ್ಷಕರ ಹಿತದೃಷ್ಟಿಯಿಂದ ಚಿತ್ರದ ಬಿಡುಗಡೆಯನ್ನು ಮುಂದೂಡುವ ಕಷ್ಟಕರವಾದ ಆದರೆ ಎಚ್ಚರಿಕೆಯಿಂದ ಯೋಚಿಸಿದ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ. ನಿಮ್ಮ ತಿಳುವಳಿಕೆ ಮತ್ತು ತಾಳ್ಮೆಗಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಹಾಗೂ ನಿಮ್ಮ ನಿರಂತರ ಪ್ರೀತಿ ಮತ್ತು ಬೆಂಬಲವನ್ನು ನಿರೀಕ್ಷಿಸುತ್ತೇವೆ. ಟಾಕ್ಸಿಕ್ ದ ಫೇರಿ ಟೇಲ್ ಒಂದು ಕಾಲ್ಪನಿಕ ಕಥೆ ಈಗ ಜೂನ್ 4, 2026ರಂದು ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಇಂಗ್ಲಿಷ್ ಮತ್ತು ಭಾರತೀಯ ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ. ಚಿತ್ರಮಂದಿರಗಳಲ್ಲಿ ಭೇಟಿಯಾಗೋಣ. ಇಂತಿ ರಾಕಿಂಗ್ ಸ್ಟಾರೆಸ್ಟ್ ಹಾಗೆ ಗೀತು ಮೋಹನ್ ದಾಸ್. ಇದು ಆ ಪೋಸ್ಟ್ ನಲ್ಲಿ ಇದ್ದಂತಹ ಮಾಹಿತಿ. ಇನ್ನ ದುರಂಧರ್ ವಿಚಾರಕ್ಕೆ ಬಂದ್ರೆ ಅವರಂತೂ ಸೇಮ್ ಡೇಟ್ ಗೆ ಬರೋದು ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಮೊನ್ನೆ ಬಿಡಬೇಕಿದ್ದ ಟ್ರೈಲರ್ ಅವರು ಬಿಟ್ಟಿರ್ಲಿಲ್ಲ. ಸ್ವಲ್ಪ ಡೌಟ್ ಹೊಡಿತಾ ಇತ್ತು ಅವರು ಡೇಟ್ ಚೇಂಜ್ ಮಾಡ್ತಾರೇನೋ ಅಂತ ಹೇಳಿ. ಆದ್ರೆ ಇವಾಗ ಟಾಕ್ಸಿಕ್ ಪೋಸ್ಟ್ ಪೋನ್ ಆಗಿರೋದ್ರಿಂದ ಅವರಿಗೆ ಏನು ಭಯ ಇಲ್ಲ. ಮಿಡಲ್ ಈಸ್ಟ್ ವಾರ್ ಕ್ರೈಸಿಸ್ ಇಂದ ಅವ್ರಿಗೇನು ಪ್ರಾಬ್ಲಮ್ ಅಂದ್ರೆ ಲಾಸ್ ಏನ್ ಆಗೋದಿಲ್ಲ. ಯಾಕಂತಂದ್ರೆ ದುರಂಧರ್ 2 ಸಿನಿಮಾ ಮಿಡಲ್ ಈಸ್ಟ್ ನಲ್ಲಿ ಅಂದ್ರೆ ಮುಸ್ಲಿಂ ಕಂಟ್ರೀಸ್ ಅಲ್ಲಿ ಬ್ಯಾನ್ ಆಗಿದೆ. ಬರೀ ಯುರೋಪ್ ಮತ್ತೆ UK ಹಾಗೆ ಇಂಡಿಯಾದಲ್ಲಿ ಮಾತ್ರ ರಿಲೀಸ್ ಆಗ್ತಿರೋದ್ರಿಂದ ಈ ವಾರ್ ಕ್ರೈಸಿಸ್ ಇಂದ ಅವ್ರಿಗೆ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ. ಸೊ ಅವರು ಆರಾಮಾಗಿ ರಿಲೀಸ್ ಮಾಡ್ಕೋಬಹುದು. ಸೊ ಅದ್ರ ಪ್ರಕಾರ ನೋಡೋದಾದ್ರೆ ಈ ವೀಕ್ ಅಲ್ಲಿ 100% ಅವರು ಒಂದು ಟ್ರೈಲರ್ ನ ಬಿಡ್ತಾರೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಇನ್ನು ಟಾಕ್ಸಿಕ್ ವಿಚಾರಕ್ಕೆ ಬರೋಣ. ಮೊದಲನೇದಾಗಿ ಅವ್ರು ತಗೊಂಡಿರೋ ನಿರ್ಧಾರ ಮಾತ್ರ ಸರಿಯಾಗಿದೆ ಅಂತಾನೆ ಹೇಳ್ತೀನಿ. ನನಗಂತೂ ಖುಷಿನೇ ಆಗಿದೆ. ಯಾಕಂತಂದ್ರೆ 4 ವರ್ಷದ ಆ ಮನುಷ್ಯನ ಕನಸು, ಪರಿಶ್ರಮ ಈ ಟಾಕ್ಸಿಕ್ ಸಿನಿಮಾ ಕ್ಲಾಶ್ ಮಾಡ್ಕೊಂಡು ಈ ವಾರ್ ಕ್ರೈಸಿಸ್ ಮಧ್ಯೆ ಕಲೆಕ್ಷನ್ ಮಾಡೋದು ಕಷ್ಟ ಆಗ್ತಿತ್ತು. ನನಗೆ ಮೂವಿ ಬಗ್ಗೆ ಡೌಟ್ ಇಲ್ಲ, ಅದು ಎಷ್ಟೇ ಚೆನ್ನಾಗಿದ್ರು ಇಷ್ಟು ಟೈಟ್ ಸಿಚುವೇಶನ್ ಅಲ್ಲಿ ರಿಲೀಸ್ ಮಾಡಿದ್ರೆ ಡಿಸ್ಟ್ರಿಬ್ಯೂಟರ್ಸ್ ಗೆ ಲಾಸ್ ಆಗುತ್ತೆ. ಟಾಕ್ಸಿಕ್ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ತಗೊಂಡಿದ್ದಾರೆ, ರಿಟರ್ನ್ ಆಗಿದೆ ಅವರಿಗೆ ಅಮೌಂಟ್. ಮೋರ್ ದನ್ 600 crores ಅವ್ರಿಗೆ ಸಿಕ್ಕಿದೆ ಅಂತಾನೆ ಹೇಳ್ತೀನಿ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ನಲ್ಲಿ. ಆದ್ರೆ ಡಿಸ್ಟ್ರಿಬ್ಯೂಟರ್ಸ್ ನೋಡ್ಬೇಕಲ್ವಾ, ಎಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ನ ಕೇಳಿ ಎಲ್ಲರೂ ಸೇರಿ ಈ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಸೊ ಇದೊಂದು ಗುಡ್ ಡಿಸಿಷನ್ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಟಾಕ್ಸಿಕ್ ಮೂವಿ ಒಂದು ಸೋಲೋ ರಿಲೀಸ್ ನ ಡಿಸರ್ವ್ ಮಾಡುತ್ತೆ, ಅಷ್ಟು ಪರಿಶ್ರಮ ಅವರು ಅದಕ್ಕೆ ಹಾಕಿದ್ದಾರೆ. ಇನ್ನು ಜೂನ್ 4 ಡೇಟ್ ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಾರ್ಮಲ್ ವೀಕ್ ಡೇಸ್ ನೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದ್ರೆ, ಈಗಾಗಲೇ ಹೇಳಿದ್ನಲ್ಲ ಬೇರೆ ಎಲ್ಲಾ ಮೂವಿಯವರು ಅವರವರ ಕಂಫರ್ಟ್ ಡೇಟ್ ನ ಲಾಕ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಮಾರ್ಚ್ ನಲ್ಲಿ, ಏಪ್ರಿಲ್ ನಲ್ಲಿ ಬರ್ಬೇಕಾಗಿದ್ದ ಮೂವೀಸ್ ಈ ದುರಂಧರ್ ಮತ್ತೆ ಟಾಕ್ಸಿಕ್ ಕ್ಲಾಶ್ ನ ನೋಡಿ ಅವರು ಬೇರೆ ಡೇಟ್ ಗೆ ಪೋಸ್ಟ್ ಪೋನ್ ಆದ್ರು. ಸುಮ್ನೆ ಯಾಕೆ ರಿಸ್ಕ್ ಅಂತ ಹೇಳಿ. ಸೊ ಇವಾಗ ಅವ್ರು ಬೇರೆ ಡೇಟ್ ನ ಲಾಕ್ ಮಾಡ್ಕೊಂಡಿರೋ ಟೈಮ್ ಅಲ್ಲಿ ಮತ್ತೆ ಅವರಿಗೆ ಟಾಕ್ಸಿಕ್
ಟಾಕ್ಸಿಕ್ ಟೀಮ್ ಅವರು ತೊಂದರೆ ಕೊಟ್ರೆ ಅದು ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ಈ ನಾರ್ಮಲ್ ಡೇಟ್ ನ ಲಾಕ್ ಮಾಡ್ಕೊಂಡಿದ್ದಾರೆ. ಇನ್ನು ಅಕ್ಟೋಬರ್ ನವೆಂಬರ್ ವರೆಗೂ ನೋಡಬಹುದಾಗಿತ್ತು, ಪೋಸ್ಟ್ಪೋನ್ ಮಾಡಬಹುದಾಗಿತ್ತು. ಆದ್ರೆ ದೀಪಾವಳಿ ಟೈಮ್ ನಲ್ಲಿ ಯಶ್ ಬಾಸ್ ಅವರ ಇನ್ನೊಂದು ಬಿಗ್ ಬಜೆಟ್ ಸಿನಿಮಾ ಬರ್ತಾ ಇದೆ. ಆ ಬಿಗ್ ಬಜೆಟ್ ಸಿನಿಮಾ ರಾಮಾಯಣ ಬರ್ತಾ ಇದೆ. ಅದಕ್ಕಾಗಿ ಜೂನ್ 4 ಲಾಕ್ ಮಾಡಿದ್ದಾರೆ. ಈ ಡೇಟ್ ನಲ್ಲಿ ಸಿನಿಮಾಗೆ ಒಳ್ಳೆ ಟೈಮ್ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಅಕ್ಟೋಬರ್ ನವೆಂಬರ್ ಅಂತಂದ್ರೆ ತುಂಬಾ ಲಾಂಗ್ ಡ್ಯೂರೇಷನ್ ಮತ್ತೆ ಅಭಿಮಾನಿಗಳು ಕಾಯ್ಬೇಕಾಗುತ್ತೆ. ಸೊ ಅದಕ್ಕೆ ಬೇರೆ ಆಪ್ಷನ್ ಇಲ್ಲದೆ ಇವಾಗ ಸದ್ಯಕ್ಕೆ ಜೂನ್ 4 ಸೆಲೆಕ್ಟ್ ಮಾಡ್ಕೊಂಡಿರೋದು ಒಂದು ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ತೀನಿ. ಇನ್ನು ಪ್ರಮೋಷನ್ ವಿಚಾರಕ್ಕೆ ಬರೋದಾದ್ರೆ ಎಲ್ಲಾ ಸ್ಟೇಟ್ ನಲ್ಲೂ ಹಾಗೆ ಓವರ್ಸೀಸ್ ನಲ್ಲೂ ಪ್ರಮೋಷನ್ ನ ಮತ್ತೆ ಈವೆಂಟ್ ಮಾಡೋದಕ್ಕೆ ಇವರಿಗೆ ಬೇಜಾನ್ ಟೈಮ್ ಸಿಗುತ್ತೆ. ಇದು ಮಾತ್ರ ಖುಷಿ ವಿಚಾರ. ಎಲ್ಲಾ ಪ್ರೊಡಕ್ಷನ್ ಕೆಲಸಗಳು, ಡಬ್ಬಿಂಗು, ಎಡಿಟಿಂಗು, VFX ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಇಟ್ಸ್ ಎ ಗುಡ್ ಥಿಂಗ್. ಇದರ ಮಧ್ಯೆ ಕೆಲವು ವ್ಯಕ್ತಿಗಳು ದುರಂಧರ್ 2ಗೆ ಹೆದರ್ಕೊಂಡು ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅಂತ ಖುಷಿ ಪಡ್ತಾ ಇದ್ದಾರೆ. ಇವರ ಪ್ರಾಬ್ಲಮ್ ಏನು ಅಂತಾನೆ ಗೊತ್ತಾಗ್ತಿಲ್ಲ ಗುರು. ಸೇಮ್ ಡೇಟ್ ಗೆ ಬರ್ತೀವಿ ಅಂದ್ರೆ ತುಂಬಾ ಅಹಂಕಾರ, ಆಟಿಟ್ಯೂಡ್ ಕ್ಲಾಶ್ ಮಾಡ್ಕೊಂಡು ಫೇಲ್ ಆಗೋಕೆ ಹೀಗೆ ಮಾಡ್ತಿದ್ದಾರೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಈಗ ಮಿಡಲ್ ಈಸ್ಟ್ ವಾರ್ ಕ್ರೈಸಿಸ್ ಇಂದ ಪೋಸ್ಟ್ಪೋನ್ ಆಗ್ತಿದ್ರೆ ದುರಂಧರ್ 2ಗೆ ಹೆದರ್ಕೊಂಡು ಅಂತ ಸಾಯ್ತಿದ್ದಾರೆ. ಏನ್ ಹೇಳೋದಿ ನನ್ನ ಮಕ್ಳಿಗೆ, ಏನು ಮಾಡಕ್ಕಾಗಲ್ಲ ಗುರು, ಅಷ್ಟೇ ಬಿಟ್ಟಾಕ್ಬೇಕು. ಹಾಗೆ ಈ 3 ತಿಂಗಳನ್ನ ಟಾಕ್ಸಿಕ್ ಟೀಮ್ ಅವರು ಬೋನಸ್ ಪೀರಿಯಡ್ ಆಗಿ ಯೂಸ್ ಮಾಡ್ಕೊಂಡು ಒಳ್ಳೆ ಪ್ರಮೋಷನ್ ಮಾಡಿದ್ರೆ ಕತೆ ಬೇರೆನೆ ಆಗುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾನೆ ಹೇಳ್ತೀನಿ. ನೀವು ನೋಡಿರ್ಬೋದು ವಾರಣಾಸಿ ಮೂವಿ ಇನ್ನು ಅರ್ಧ ಶೂಟ್ ಆಗಿದೆ. ಆಲ್ರೆಡಿ ರಾಜಮೌಳಿ ಅವರು ಪ್ರಮೋಷನ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸ್ಟಾರ್ ಕಾಸ್ಟ್ ಎಲ್ಲ ಇಂಟರ್ವ್ಯೂಸ್ ನ ಕೊಡ್ತಾ ಇದ್ದಾರೆ, ಮೂವಿ ಬಗ್ಗೆ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಅದೇ ಸ್ಟ್ರಾಟಜಿನ ಎಷ್ಟವರು ಫಾಲೋ ಮಾಡಿದ್ರೆ ಮೂವಿಗೆ ಒಳ್ಳೆ ಹೈಪ್ ಸಿಗುತ್ತೆ, ಹಾಗೆ ಒಳ್ಳೆ ರೀಚ್ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಓಕೆ, ಲೆಟ್ಸ್ ವೇಟ್ ಫಾರ್ ದ ಬ್ಯಾಂಗರ್. ನೋಡೋಣ ಆಗೋದೆಲ್ಲ ಒಳ್ಳೇದಕ್ಕೆ. ಇದು ಇವತ್ತಿನ ನನ್ನ ವಿಡಿಯೋ ಇನ್ಫಾರ್ಮೇಶನ್ ಆಗಿತ್ತು ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.